ವಚನಾನಂದ ಶ್ರೀಗಳು ವರ್ಸಸ್ ಟ್ರಸ್ಟ್ಗಳ ನಡುವೆ ಜಟಾಪಟಿ ನಡೀತಾ ಇದೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ತಾರಕಕ್ಕೇರಿದ ಕದನ. ಈಗ ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟ್ಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಲೆಕ್ಕ ಕೊಡ್ತೀವಿ, ಮಠ ಬಿಡಬೇಕು ಎಂದು ಸವಾಲ್ಗಳನ್ನ ಹಾಕ್ತಾ ಇದ್ದಾರೆ. ವಚನಾನಂದ ಶ್ರೀಗಳ ಪರ ನಿಂತಿರುವಂತಹ ಅವರ ಪರ ಭಕ್ತರು ಈಗ ರಣರಂಗವಾದ ಪಂಚಮಸಾಲಿ ಮಠ ಹೈಡ್ರಾಮಾ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಸಿದೆ. ಒಂದು ಕಡೆ ಜೈಕಾರ ಕೂಗ್ತಾರೆ ಅವರ ಅಭಿಮಾನಿಗಳಾಗಿರ್ಬೋದು, ಭಕ್ತರು. ಇನ್ನೊಂದು ಕಡೆ ಲೆಕ್ಕ ಕೊಡಿ ಅಭಿಯಾನ ಶುರುವಾಗಿದೆ. ಯಾಕೆ ಈ ರೀತಿ ಮಾಡ್ಕೊಂಡ್ರು? ಇದೊಂಥರ ಹರಿಹರದ ತುಂಗಾಭದ್ರಾ ನದಿ ದಡದಲ್ಲಿ ಎದ್ದಿರುವಂತಹ ಬೃಹತ್ ಬಿರುಗಾಳಿ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳ ಪೀಠದಲ್ಲಿ ಈ ರೀತಿಯಾದಂತಹ ಈಗ ಶಾಂತಿನೇ ಇಲ್ದಂಗಾಗಿದೆ. ಆದ್ರೆ ಅದ್ರ ಬದಲಿಗೆ ಒಂದು ಸಮರ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಭಕ್ತರು ಮತ್ತು ಮಠದ ಆಡಳಿತ ಮಂಡಳಿ ಏನ್ ಮಾಡಿದ್ದಾರೆ? ಈಗ ಲೆಕ್ಕಾಚಾರದ ಯುದ್ಧ ನಡೀತಾ ಇದೆ. ಈ ಹೋರಾಟದ ಅಂತಿಮ ಫಲಿತಾಂಶ ಏನಾಗುತ್ತೋ, ಜಗದ್ಗುರುಗಳ ಪೀಠವನ್ನ ಆವರಿಸ್ಕೊಂತಾರೋ, ಶ್ವಾಸಗುರು ವಚನಾನಂದ ಸ್ವಾಮೀಜಿ ಅವರನ್ನೇ ಪೀಠದಿಂದ ಉಚ್ಚಾಟನೆ ಮಾಡ್ತಾರೋ, ಕೇಳಲು ಸ್ವಲ್ಪ ಆಶ್ಚರ್ಯವಾದ್ರೂ ಕೂಡ ಸತ್ಯ ಏನು ಅಂದ್ರೆ 2008ರಿಂದ ಮಠದಲ್ಲಿ ನಡೆದಂತಹ ವ್ಯವಹಾರಗಳ ಬಗ್ಗೆ, ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ವ್ಯವಹಾರ, ಈ ಬಗ್ಗೆ ಒಂದು ಅನುಮಾನ ಮೂಡುತ್ತೆ ಪ್ರತಿಯೊಬ್ಬರಿಗಾದ್ರೂ. ಯಾಕಂದ್ರೆ ಅಭಿವೃದ್ಧಿ ಹೊಂತು ಅಂತಂದ್ರೆ ಈ ಭಕ್ತರಿಗೆ ಏನು ಅಂತಂದ್ರೆ ಒಂದೇ ಕೂಗು, ಲೆಕ್ಕ ಕೊಡಿ ಇಲ್ಲ ಪೀಠ ಬಿಡಿ, ಲೆಕ್ಕ ಕೊಡಿ ಇಲ್ಲ ಪೀಠ ಬಿಡಿ. ಏನು ಮಾಡ್ತಾರೆ ಸ್ವಾಮಿಗಳು? ಪಾರದರ್ಶಕತೆಯನ್ನ ಉಳಿಸ್ಕೊಂತಾರ. ಸ್ವಾಮಿ, ನಾವು ಮಠಕ್ಕೆ ಹೂ ಕೊಟ್ಟಿದ್ದೀವಿ, ಹಣ ಕೊಟ್ಟಿದ್ದೀವಿ, ನಮ್ಮ ಭಕ್ತಿಯನ್ನ ಧಾರೆ ಎರೆದಿದ್ದೀವಿ, ಆದ್ರೆ ಹಣ ಎಲ್ಲ ಎಲ್ಲಿ ಹೋಯ್ತು? 2008ರಿಂದ ಇಲ್ಲಿ ತನಕ ನಾವು ನಡೆದಂತಹ ಲೆಕ್ಕಾಚಾರಗಳೆಲ್ಲ ಪಾರದರ್ಶಕತೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅದೇ ಸಮಸ್ಯೆ ಆಗಿರೋದು. ಆದ್ರೆ ಈ ಅಭಿಯಾನ ಏನು ಅಂತಂದ್ರೆ ಈಗ ಪ್ರತಿಭಟನೆ ಏನ್ ಮಾಡ್ತಾ ಇದ್ದಾರೆ? ಈಗ ಒಂದು ಅನುಮಾನ ಮೂಡ್ತಾ ಇರೋದು ಏನು ಅಂತಂದ್ರೆ, ಇದು ಮಠ ಟ್ರಸ್ಟ್ಗಳ ಜೊತೆ ಇರಬೇಕೋ ಇಲ್ಲ ಸ್ವಾಮೀಜಿಯವರ ನಡುವೆ ನೇರ ಜಟಾಪಟಿ? ಅಂದ್ರೆ ಯಾರು ಅಂಡರಲ್ಲಿ ಇರಬೇಕಿದು ಮಾಹಿತಿ? ಪಾರದರ್ಶಕತೆ ಇದ್ರೆ ನಾವು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ. ಕ್ಲಿಯರ್ ಆಗಿ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಏನು ಕೊಟ್ಟಿದ್ದೆ ನಾನು, ಎಲ್ಲ ಅನುದಾನ ಬಂತು, ಸರ್ಕಾರದಿಂದ ಏನು ಅನುದಾನ ಬಂತು, ಎಷ್ಟು ಬಂತು, ಎಲ್ಲಿ ಖರ್ಚಾಯಿತು, ಅದೆಲ್ಲ ನಾವು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ವಚನಾನಂದ ಸ್ವಾಮೀಜಿ ಅವರು ಕೇವಲ ಧಾರ್ಮಿಕ ಗುರುಗಳಾಗಿರಲಿಲ್ಲ, ಅವರು ಯೋಗದ ಮೂಲಕ ದೇಶಾದ್ಯಂತ ಹೆಸರನ್ನ ಮಾಡಿದ್ರು. ಆದ್ರೆ ಈಗ ಪೀಠದ ಆಡಳಿತಕ್ಕೆ ಬಂದ ಮೇಲೆ ಟ್ರಸ್ಟ್ಗಳ ಜೊತೆಗಿನ ಒಂದು ಸಂಬಂಧ ಹಳಸೋದಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾವಾಗ ಭಕ್ತರು ಮತ್ತು ಟ್ರಸ್ಟ್ಗಳು ಒಂದಾಗಿ ಲೆಕ್ಕ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಆಗ ಪರಿಸ್ಥಿತಿ ಕೈ ಮೀರೋಯ್ತು. ಯಾಕೆ ಹಿಂಗೆ ಮಾಡ್ಕೋಬೇಕಿತ್ತು? ಲೆಕ್ಕ ಕೊಡಲು ವಿಫಲವಾದ ಹಿನ್ನೆಲೆ ಅವ್ರಿಗೇನಾಯ್ತು? ಟ್ರಸ್ಟ್ನ ನಿಯಮಗಳನ್ನು ಉಲ್ಲಂಘಿಸಿದ್ರು ಅನ್ನೋ ಒಂದು ಆರೋಪದ ಮೇಲೆ ಇವತ್ತು ಅವ್ರನ್ನ ಉಚ್ಚಾಟನೆ ಅಂತ ಹೇಳಿ ತೀರ್ಮಾನ ಕೈಗೊಂಡಿದ್ದಾರೆ. ಆದರೆ ಉಚ್ಚಾಟನೆ ಆಲ್ರೆಡಿ ಅವ್ರಿಗೆ ಹೇಳಿದ್ರು ಕೂಡ ನಾನು ಪೀಠ ಬಿಟ್ಟು ಹೋಗಲ್ಲ, ನಾನು ಕ್ಲಾರಿಟಿ ಕೊಡ್ತೀನಿ ಅನ್ನೋದು ಕೂತಿದ್ದಾರೆ ಶ್ರೀಗಳು. ಈಗ ಉಚ್ಚಾಟನೆ ಅಂದ ಕೂಡಲೇ ಮಠದ ಆವರಣ ಒಂದು ರಣರಂಗವಾಗೋಗ್ಬಿಡುತ್ತೆ. ಭಕ್ತರ ಗುಂಪು ಒಂದ್ ಕಡೆ ಜೈಕಾರ ಆಗ್ತಾ ಇರ್ತಾರೆ, ಇನ್ನೊಂದ್ ಕಡೆ ಶ್ರೀಗಳ ಬೆಂಬಲಿಗರು ಮೌನಕ್ಕೆ ಶರಣಾಗಿದ್ದಾರೆ. ಏನಂತ ಆನ್ಸರ್ ಮಾಡ್ತಾರೆ ಅವರು? ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಇದು ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಇದು ಎಂಟೈರ್ ಒಂದು ಸಮುದಾಯದ ಭಾವನೆಯ ಪ್ರಶ್ನೆ ಆಗಿ ನಿಂತಿರುತ್ತಿದ್ದು. ಯಾಕಂದ್ರೆ 2008ರಿಂದ ನೀವು ನೆನ್ಪಿಟ್ಕೊಳ್ಳಿ, ಕೋಟಿಗಟ್ಲೆ ವ್ಯವಹಾರ ಬಂದಿರ್ಬೋದು, ಕೋಟಿಗಟ್ಲೆ ಅನುದಾನ ಬಂದಿರ್ಬೋದು, ಲಕ್ಷಗಟ್ಲೆ ಬಂದಿರ್ಬೋದು, ಏನಾರ ಆಗಿರಲಿ, ಎಷ್ಟಾರ ಬರಲಿ, 10 ರೂಪಾಯಿ ಆಗಿರಲಿ, 100 ರೂಪಾಯಿ ಆಗಿರಲಿ, ಅದೊಂದು ಕ್ಲಾರಿಟಿ ಕೊಡಬೇಕು. ಈ ಲೆಕ್ಕ ಕೊಡಿ ಅಭಿಯಾನ ಕೇವಲ ಹಣದ ಬಗ್ಗೆ ಮಾತ್ರ ಅಲ್ಲ, ಇದು ಒಂದು ಮಠದ ಗೌರವ ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಒಂದು ಮಠದ ಆಡಳಿತದಲ್ಲಿ ಏಕಸ್ವಾಮ್ಯ ಇರೋದಿಲ್ಲ. ಯಾಕಂದ್ರೆ ಟ್ರಸ್ಟ್ಗಳ ಅವರು ಕೂಡ ಅದರಲ್ಲಿ ಕ್ಲಾರಿಟಿಯನ್ನ ಬೇಕಾಗಿರುತ್ತೆ. ಸ್ವಾಮೀಜಿಗಳು ಒಬ್ಬರೇ ಅದನ್ನ ಅನುಭವಿಸ್ಬೇಕು, ಇಲ್ಲ ಅವರೊಬ್ಬರೇ ತಗೋಬೇಕು, ಅವರೊಬ್ಬರೇ ಅದನ್ನ ನೋಡ್ಕೋಬೇಕು ಅನ್ನೋಂಥದ್ದು ಏನಿಲ್ಲ. ಪಾರದರ್ಶಕತೆ ಸ್ಪಷ್ಟವಾಗಿರಬೇಕು. ಅವರು ಸ್ವಾಮೀಜಿಗಳು ಏನು ಮಾಡ್ತಾರೆ, ಇದು ನಾನು ಸ್ವಾಮೀಜಿಯವರ ನಿಲುವಾಗಿರುತ್ತೆ, ಇವ್ರು ನನಗೇ ಬೇಕಿತ್ತು, ನಾನು ಇದನ್ನ ಫೈನಲ್ ಮಾಡುವಂಥದ್ದು ಅಂತ ಹೇಳಿ ಈ ಒಂದು ಹಗ್ಗ ಜಗ್ಗಾಟದ ನಡುವೆ ಈಗ ಉಚ್ಚಾಟನೆಗೆ ಕಾರಣವಾಗ್ತಾ ಇದೆ. ಅಂದರೆ ಬಹಳ ಮುಖ್ಯವಾದಂಥ ವಿಚಾರ ನಾವು ಗಮನಿಸಬೇಕಾಗ್ತದೆ. ಯಾಕಂತಂದ್ರೆ ಮುಂದಿನ ಜಗದ್ಗುರುಗಳು ಯಾರಾಗಿರ್ಬೋದು? ಯಾಕಂದ್ರೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ.
ಪಂಚಮಸಾಲಿ ಪೀಠದ ಮಠದ ಮುಂದೆ ಯಾರು ದೊಡ್ಡ ಸವಾಲಾಗ್ಬೋದು, ಇಲ್ಲ ಈ ಆರ್ಥಿಕ ವ್ಯವಹಾರಗಳನ್ನು ತನಿಖೆ ಏನಾಗುತ್ತೋ, ವಚನಾನಂದ ಸ್ವಾಮೀಜಿ ಅವರೇ ಈ ಉಚ್ಚಾಟನೆಯನ್ನ ಕಾನೂನುಬದ್ಧವಾಗಿ ಎದುರಿಸ್ತಾರಾ ಅಥವಾ ಮೌನವಾಗಿ ಪೀಠದಿಂದ ಹೊರಗಡೆ ಹೋಗ್ತಾರಾ ಅನ್ನೋದು ಜನಗಳ ಗೊಂದಲದಲ್ಲಿ ಶುರುವಾಗಿರುತ್ತೆ. ಯಾಕಂದ್ರೆ ಕಾನೂನಾತ್ಮಕವಾಗಿ ಅವರು ಏನಿದು ಸ್ಪಷ್ಟತೆಯನ್ನು ಕೊಡ್ತಾರೆ, ಆದರೆ ಮಠ ಅಂತ ಅಂದಮೇಲೆ ಒಂದು ವಿಶ್ವಾಸದಲ್ಲಿ ನಡೀತಾ ಇರುತ್ತೆ. ಜನಗಳ ಒಂದು ಹೇಗೆ ಅಂತಂದರೆ, ಇವಾಗ ನಾವು ಬನ್ನಿ ಬನ್ನಿ ಹಣ ಬನ್ನಿ ಹೋಗಿ ಆ ರೀತಿ ಒಂದು ಸ್ಪಷ್ಟತೆಯನ್ನು ಕೊಡ್ತು ಒಂದು ವಿಶ್ವಾಸದಿಂದ ಮಾತಾಡ್ತಾರೆ. ಸೊ ಅದು ಈಗ ಹಣ ಎಲ್ಲಿ ಖರ್ಚಾಗಿದೆ ಅನ್ನೋದೊಂದು ಕ್ಲಾರಿಟಿ ಕೇಳಿದಾಗ ಅಫ್ಕೋರ್ಸ್ ನಾವು ಅದನ್ನು ಹೇಳಲೇಬೇಕು. ಹೇಳಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.